ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟದ ಪ್ರಕರಣ. ಉದಯಗಿರಿ ಪೊಲೀಸ್ ಠಾಣೆಗೆ ಸಚಿವ ಮಹದೇವಪ್ಪರವರು ಭೇಟಿ ನೀಡಿದ್ದಾರೆ. ಪೊಲೀಸರಿಂದ ಘಟನೆಯ ಮಾಹಿತಿಯನ್ನ ಪಡೆದಿದ್ದಾರೆ ಸಚಿವ ಮಹದೇವಪ್ಪರವರು. ಇನ್ನು ಠಾಣೆಯಲ್ಲಿ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ, ಕಮಿಷನರ್ ಸೀಮಾ ಲಾಟ್ಕರ್ ಹಾಗೂ ಡಿಸಿಪಿ ಜಾಹ್ನವಿ ಉಪಸ್ಥಿತರಿದ್ದರು. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟದ ಪ್ರಕರಣ. ಪೊಲೀಸರ ಕಾರ್ಯವೈಖರಿಗೆ ಡಾಕ್ಟರ್ ಎಚ್. ಮಹದೇವಪ್ಪರವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಮೊಬೈಲ್ನಿಂದ ಮೊಬೈಲ್ಗೆ ಒಂದು ಪೋಸ್ಟ್ ಶೇರ್ ಆಗಿದೆ. ಈ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. 2 ಗುಂಪು ಠಾಣೆಗೆ ಬಂದು ಗೊಂದಲ. 2 ಗುಂಪು ಅಧಿಕೃತವಾಗಿ ದೂರು ನೀಡಿಲ್ಲ. ಪೊಲೀಸರೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದ್ದಾರೆ. ಪೊಲೀಸ್ ಕ್ರಮಕ್ಕೆ ಹಿರಿಯರು ಒಪ್ಪಿಗೆ ಸೂಚಿಸಿದ್ರು. ಆದರೆ ಕೆಲವರು ಕಲ್ಲು ತೂರಾಟ ಮಾಡಿದ್ದಾರೆ. ತಪ್ಪು ಮಾಡಿದವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಕೆಲವರ ಪತಿಗೆ ತನಿಖೆ ಮಾಡುತ್ತಿದ್ದಾರೆ. ಕಾನೂನು ಭಂಗ ಉಂಟು ಮಾಡಿದವರು ಯಾಕೆ ಮಾಡಿದ್ರು ಏನು ಅಂತ ಪೊಲೀಸರು ತನಿಖೆ ಮಾಡುತ್ತಾರೆ. ಜನರು ಶಾಂತಿಯನ್ನ ಕಾಪಾಡಿ ಕಾನೂನನ್ನ ಕೈಗೆ ತೆಗೆದುಕೊಳ್ಳಬೇಡಿ ಎಂದು ಶಾಂತಿ ಕಾಪಾಡುವಂತೆ ಸಚಿವ ಮಹದೇವಪ್ಪರವರು ಕರೆಯನ್ನ ನೀಡಿದ್ದಾರೆ. ಹಾಗೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂತ ನಾನು ಹೇಳಿದ್ದೇನೆ. ಯಾರೇ ಆದರೂ ತಪ್ಪು ಮಾಡಿದರೆ ಶಿಕ್ಷೆಯಾಗುತ್ತದೆ. ಘಟನೆಯಿಂದ ಆರ್ಎಸ್ಎಸ್ ಕೈವಾಡ ಎಂಬ ಕೆಲವರ ಆರೋಪ ವಿಚಾರ ಸಿಸಿಬಿ ಪೊಲೀಸರು ನಿಜ ಸತ್ಯ ಹೊರತರುವ ನಿರೀಕ್ಷೆ ಇದೆ. ಪೊಲೀಸರ ಕ್ರಮಕ್ಕೆ ನನ್ನ ಸಹಮತವಿದೆ. ಅಮಾಯಕರನ್ನು ಯಾರು ಬಂಧಿಸಿಲ್ಲ ಎಂದು ಮೈಸೂರಿನಲ್ಲಿ ಸಚಿವ ಮಹದೇವಪ್ಪರವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮೊಬೈಲ್ನಲ್ಲಿ ಒಂದು ಸ್ಟೇಟಸಲ್ಲಿ ಇರೋದನ್ನು ಇನ್ನೊಂದು ಮೊಬೈಲ್ನಲ್ಲಿ ತಗೊಂಡು ಒಂದು ಪ್ರೊವೊಕೇಟಿವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅನ್ಫಾರ್ಚುನೇಟ್ ಒಂದು ಚಿತ್ರಾವಳಿಯನ್ನು ತೋರಿಸಿದ್ದಾರೆ. ಈ ಸ್ಟೇಷನ್ ಇದಕ್ಕೆ ಕೆಲವರು ಬಂದು ಹೇಳಿದ್ದಾರೆ. ಅದು ಮೊಬೈಲಿಂದ ಮೊಬೈಲ್ಗೆ ಸೆರೆ ಹಿಡ್ಕೊಂಡಿದ್ದು. ಅದು ತೆಗೆದ್ರೆ ಅದು ಫೇಸ್ಬುಕ್ಕಿಂದ ಬಂದಂತಲ್ಲ. ಅದರಲ್ಲಿ ಏನಿದೆ ಅಂತ ಸ್ಪಷ್ಟವಾಗಿ ಗೊತ್ತೂ ಇರಲಿಲ್ಲ. ಮತ್ತು ಅಲ್ಲಿ ಅದು ಉಳಿದೂ ಇರಲಿಲ್ಲ, ಒಟ್ಟೋಗ್ತಾ ಇತ್ತು ಅದು ಫೋಟೋ ಸ್ಟೇಟಸಲ್ಲಿ. ಆದ್ರೂ ಈ ವಿಷಯ ಎಲ್ಲರಿಗೂ ಗೊತ್ತಾಗಿ ಸ್ಟೇಷನ್ನಲ್ಲಿ ಅವ್ರು ನೋಡಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ಮತ್ತು ನಾಯಕ ಎಸ್ ಐ ಅವರು ಮಾತಾಡಿ ಹೈಯರ್ ಆಫೀಸರ್ಸ್ಗೆ ತಿಳಿಸಿದ್ದಾರೆ, DCP ಅವರಿಗೆ ಮತ್ತು ಇತರರಿಗೆ. ಆ ಥರ ಅಲ್ಲಿ ಒಂದು ಕಂಪ್ಲೇಂಟ್ ಈ ಥರ ಆಗಿದೆ, ನಮಗೆ ಅವಹೇಳನ ಮಾಡೋ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ ಮೇಲೆ ಅವರು ಕಂಪ್ಲೇಂಟು ತಗೊಂಬಂದು ಒಂದು ಅರ್ಜಿ ಬರೀತಾರಲ್ಲ ಊರವರೆಲ್ಲ ಸೇರಿ, ಆ ರೀತಿ ಮಾಡಿ ಪ್ರಾಪರಾಗಿ ಕಂಪ್ಲೇಂಟ್ ಇಲ್ಲದೆ ಆ ಥರ ಮಾಡಲಿಕ್ಕೆ ಮಾಡಿದ್ದಾರೆ. ಆವಾಗ ಅಷ್ಟರಲ್ಲಿ ಇನ್ನೊಂದು ಗುಂಪು ಬಂದಿದೆ. ನಾವು ಅರ್ಜಿ ಕಂಪ್ಲೇಂಟ್ ಕೊಡ್ತಿದ್ರ ಮೇಲೆ ನೀವು ತಗೋಬೇಕು ಅಂತೇಳಿ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಗುಂಪು ಬಂದು ನಿಮಗೆ ಗೊತ್ತಾಗಲ್ಲ ಅದು ಮಾತಾಡ್ಬಿಟ್ಟು ಆಚೆ ಹೋಗಿದ್ದಾರೆ. ಇನ್ನೊಂದು ಗುಂಪು ಬಂದು ನಿಮ್ಗೆ ಗೊತ್ತಿಲ್ಲ ಮಾತಾಡೋಕ್ಕೆ, ಕಂಪ್ಲೇಂಟ್ ಬರೋಕ್ಕೆ. ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾರೆ, ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ಮಾತಾಡ್ಬಿಟ್ಟು ಕೊಡ್ತೀವಿ ಅಂತೇಳಿ ಈ ಗುಂಪವರು ಕಂಪ್ಲೇಂಟ್ ಕೊಡಲಿಲ್ಲ, ಆ ಗುಂಪವರು ಕೊಟ್ಟಿಲ್ಲ, ನಾನು ಕೊಡಬೇಕು ಇವ್ನು ಕೊಡಬೇಕು ಅಂತಕ್ಕಂಥದ್ದು ಅವ್ರಿಗೆ ಕಾಂಪಿಟೇಷನ್ ಇತ್ತು. ಬಟ್ ಪೊಲೀಸ್ ಏನು ಆ್ಯಕ್ಷನ್ ತಗೊಂಡಿದ್ರು ಅದರ ಮೇಲೆ ಹಿರಿಯರಿಗೆಲ್ಲ ಸಮಾಧಾನ ಇತ್ತು. ಕಾರಣ ಯಾರು ಅನುಮಾನ ಪಟ್ಟಿದ್ರು ಅವ್ರನ್ನ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡೋಕ್ಕಿಂತ ಮೊದಲೇ ಏನು ಮಾಡಿದರು, ಇವರು ಕಂಪ್ಲೇಂಟ್ಸ್ ಬರದೇ ಇರೋದು ಲೇಟ್ ಆದ್ದರಿಂದ ಸುವಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ರು ಪೊಲೀಸ್ನವರು. ಇನ್ ವ್ಯೂ ಆಫ್ ದಿ ಟೆನ್ಷನ್ ಆ್ಯಂಡ್ ಅವರು ಕಂಪ್ಲೇಂಟ್ ಇದಾದ ಮೇಲೆ
ಅವರು ಲಾ ಆ್ಯಂಡ್ ಆರ್ಡರ್ ಈಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಫಾರ್ ದಿ ಪೊಲೀಸ್ ಟು ದಿ ಗೌರ್ಮೆಂಟ್. ಅವರು ಸುಹಮೋಟೋ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಿಕೊಂಡು ಅದರ ಆಧಾರದ ಮೇಲೆ ಅವ್ರು ಅರೆಸ್ಟ್ ಮಾಡಿ ಜೇಸಿಲಿದ್ದಾರೆ ಈಗ. ಸೊ ಅದಕ್ಕೆ ಕೆಲವರೆಲ್ಲ ಬಂದು ಹಿರಿಯರೆಲ್ಲ ಕ್ರಮಕ್ಕೆ ಸಮಾಧಾನ ಪಡ್ಕೊಂಡಿದ್ರು. ಸಮ್ ಮಿಸ್ಕ್ರಿಯೆಂಟ್ ಪೀಪಲ್ ಅಲ್ಲಿ ತುಂಬ ರಂಪ ಮಾಡಿ, ಗಲಾಟೆ ಆಗೋ ಥರ ಮಾಡಿ, ಕಲ್ಲು ತೂರಾಟ ಮಾಡಿ, ಪೊಲೀಸ್ನವರು ವ್ಯಾನ್ಗಳಿಗೂ ಪೊಲೀಸ್ನವ್ರಿಗೂ ಕಲ್ಲು ತೂರಾಟ ಆಯಿತು. ಅಷ್ಟರೊಳಗಡೆ ಪೊಲೀಸ್ ಇಂಟರ್ವ್ಯೂ ಮಾಡಿ ವಾಟರ್ ಗ್ಯಾಸೆಲ್ಲ ಹಾಕಿ ಸಿಚುವೇಶನ್ ಕಂಟ್ರೋಲ್ ಮಾಡಿ, ನಾವು ದಿ ಸಿಚುವೇಶನ್ ಈಸ್ ಅಂಡರ್ ವೆಲ್ ಕಂಟ್ರೋಲ್. ಪೊಲೀಸ್ ಟೈಮ್ಲಿ ಆ್ಯಕ್ಷನ್ನಿಂದ ಆಗ್ಬೋದಾದ ಅನಾಹುತಗಳನ್ನು ಸಪೋರ್ಟ್ ಮಾಡಿದ್ದಾರೆ. ಅದರಲ್ಲಿ ಟೈಮ್ಲಿ ಆ್ಯಕ್ಷನ್, ಸೆನ್ಸಿಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ. ಮತ್ತು ಯಾರು ತಪ್ಪು ಮಾಡಿದ್ದಾರೆ ಮತ್ತು ಅವರನ್ನು ಅರೆಸ್ಟ್ ಮಾಡಿ ಜೇಸಿನಲ್ಲಿದ್ದಾರೆ. ಒಂದು ಕೇಸು ರೆಗ್ಯುಲರ್ ಸ್ಟೇಷನ್ಗಿಂತ ಹೆಚ್ಚಾಗಿ ಕ್ರೈಮ್ ಇದಕ್ಕೆ ಕೊಟ್ಟು CCBಗೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಮೈಸೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ವತಿಯಿಂದ ಸುದ್ದಿಗೋಷ್ಠಿಯನ್ನ ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆಸಲಾಗಿದ್ದು, ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ದಾಸಪ್ಪನವರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಿದ್ದಪ್ಪ, ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದು, ಕೇಂದ್ರ ಬಜೆಟ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾಳೆ ಹೆರಿಟೇಜ್ ಗ್ರೀನ್ ಹೋಟೆಲ್ ನಾಳೆ ಕೇಂದ್ರ ಬಜೆಟ್ ವಿಚಾರ ಸಂವಾದ ನಡೆಯಲಿದ್ದು, ವಿಕಸಿತ ಭಾರತ ಎಂಬ ಹೆಸರಿನಲ್ಲಿ ಬಜೆಟ್ ಮಂಡಿಸಿದ್ದಾರೆ. ಶೂನ್ಯ ಬಡತನವನ್ನ ಗುರಿ ಇಟ್ಟುಕೊಂಡು ಬಜೆಟ್ ಮಂಡನೆ ಮಾಡಿದ್ದೇವೆ. 2014ಕ್ಕೆ ಹೋಲಿಸಿದ್ರೆ ಇದೀಗ ಬಡತನ ಕಡಿಮೆಯಾಗಿದೆ. ಖಾಸಗಿ ಭಾಗಿತ್ವದಲ್ಲಿ ಬಂಡವಾಳ ಹೂಡಿಕೆ ಮಾಡಲಾಗಿದೆ. ದೇಶದ ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಖಾಸಗೀಕರಣ ಮಾಡಲಾಗಿದೆ. ಹಲವಾರು ಯೋಜನೆಯಲ್ಲಿ ಸಣ್ಣ ಉದ್ಯಮ ಸೇರಿದಂತೆ ಮಹಿಳೆಯರಿಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಗ್ರಾಮಾಂತರ ಜಿಲ್ಲಾ ಉಪಾಧ್ಯಕ್ಷ ದಾಸಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಒಳ್ಳೆ ಪ್ರಶಂಸಕ ಮಾಡಿದ್ದಾರೆ, ಒಳ್ಳೆ ರೀತಿ ಬಜೆಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆ ಬಜೆಟ್ ಬಗ್ಗೆ ನಾಳೆ ಹೆರಿಟೇಜ್ ಗ್ರೀನ್ ಹೋಟ್ಲಲ್ಲಿ ನಾವು ಸಂವಾದ ಏರ್ಪಾಡು ಮಾಡಿದ್ದೀವಿ. ತಾವುಗಳೆಲ್ಲ ಅಲ್ಲಿಗೂ ಆ ಕಾರ್ಯಕ್ರಮಕ್ಕೂ ಬಂದು ಅಲ್ಲಿ ಮತ್ತು ಆ ಬಜೆಟಲ್ಲಿ ಯಾರ್ಯಾರು ಭಾಗವಹಿಸಬೇಕು ಅಂತ ನಾವು ಕರಿತೀವಿ. ಅವ್ರ ಜೊತೆಗೆ ಸಂವಾದ ಮಾಡ್ತೀವಿ. ತಮ್ಮಲ್ಲಿ ಪತ್ರಕರ್ತರು ಏನಿದ್ರು ಸಂಶಯಗಳಿದ್ರೆ ಅಲ್ಲಿ ಮಾಡ್ಬೋದು. ನಾವು ಕೇಂದ್ರ ಬಜೆಟಲ್ಲಿ ವಿಕಸಿತ ಭಾರತ ಪರಿಕಲ್ಪನೆ ಎಂಬ ಇದರ ಮೇಲೆ ಜನತೆ ಸಬಲೀಕರಣದ ಮೇಲೆ ನಾವು ಕೇಂದ್ರ ಬಜೆಟ್ನನ್ನು ಮಂಡಿಸಿದ್ದೀವಿ. ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮರವರು ಸುಮಾರು ಏಳನೇ ಬಾರಿ ಇದು ಬಜೆಟ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ಬಜೆಟಲ್ಲಿ ಮುಖ್ಯ ಅಂಶಗಳೇನೆಂದರೆ, ಶೂನ್ಯ ಬಡತನ. ನಮ್ಮ ದೇಶದಲ್ಲಿ ಬಡತನದ ತುಂಬಿರೋ ದೇಶ ಆಗಿತ್ತು 14ರಿಂದ ಒಳಗೆ. ಈ 14ರಿಂದ ಈಚೆಗೆ ನಾವು ಬಡತನವನ್ನು ಮೀರಿ ನಿಂತಿದ್ದೀವಿ. ಈಗ ಸ್ವಲ್ಪ ಬಡತನ ಇದ್ದನ್ನು ಅದನ್ನು ಶೂನ್ಯ ಬಡತನಕ್ಕೆ ತಗೋಬೇಕು ಅಂತ ಅಂದ್ಬಿಟ್ಟು ಪರಿಕಲ್ಪನೆ ಮೇಲೆ ಈ ಬಜೆಟ್ನ ಮಂಡನೆ ಮಾಡಿದ್ದೀವಿ. ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರು ಹೆಚ್ಚು ಭಾಗವಹಿಸ್ತಿರಲಿಲ್ಲ. ಮನೆ ಕೆಲಸ ಮಾಡ್ಕೊಳ್ತಿದ್ರು. ಅವರ ಆರ್ಥಿಕ ಸ್ವಾವಲಂಬನೆ ಕಡಿಮೆ ಇತ್ತು ಮಹಿಳೆಯವ್ರಿಗೆ. ಈ ಬಜೆಟಲ್ಲಿ ಮಹಿಳೆಯರಿಗೂ ಕೂಡ ಆರ್ಥಿಕ ಸ್ವಾವಲಂಬನೆ ಆಗಬೇಕು ಮಹಿಳೆಯರು ಅಂದ್ಬಿಟ್ಟು ಮಹಿಳೆಯರು ಕೂಡ ಸುಮಾರು 70% ಮಹಿಳೆಯರು ಈ ಇದರಲ್ಲಿ ಆರ್ಥಿಕತೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಈ ಬಜೆಟ್ನಲ್ಲಿ ಮಹಿಳೆಯರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ವೇಗವಾಗಿ ಬೆಳೆದಿರೋ ಭಾರತಕ್ಕೆ ಏನೇನು ಪರಿಕಲ್ಪನೆ ಬೇಕು, ಮುಂದೆ ಏನು ಆಗಬೇಕು, ನಮ್ಮ ದೇಶ ಮುಂದಿನ ಆರ್ಥಿಕತೆಯಲ್ಲಿ ಮೂರನೇ ದೇಶ, ಮುಂದುವರಿತಿರುವ ದೇಶಗಳಲ್ಲಿ ನಮ್ಮ ಭಾರತ ಇಡೀ ಪ್ರಪಂಚದಲ್ಲಿ 3ನೇ ದೇಶವಾಗಿ ಹೊರಹೊಮ್ಮುತ್ತಾ ಇದೆ. ಅದಕ್ಕೆ ಏನೇನು ಪರಿಕಲ್ಪನೆಗಳು ಬೇಕು ಅದನ್ನು ಕೂಡ ನಾವು ಈ ಬಜೆಟಲ್ಲಿ ಹೇಳಿದ್ದೀವಿ. ಮತ್ತು ಖಾಸಗೀಕರಣಕ್ಕೆ ಉತ್ತೇಜನ ನೀಡುವುದು. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟದಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರಿದ್ದರೆಂಬ ವಿಚಾರವಾಗಿ ಆರೋಪಿ ಸುರೇಶ್ಗೂ ಬಿಜೆಪಿಗೂ ಸಂಬಂಧವೇ ಇಲ್ಲ. ಆತ ನಮ್ಮ ಪಕ್ಷದ ಕಾರ್ಯಕರ್ತನೇ ಅಲ್ಲ ಎಂದು ಮೈಸೂರು ನಗರದ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪೋಸ್ಟರ್ ಹಾಕಿದ್ದು ಸುರೇಶ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದ ಮುಸ್ಲಿಂ ಹುಡುಗರು ಎನ್ನುತ್ತಿದ್ದಾರೆ. ಸುರೇಶ್ಗೆ ಉರ್ದು ಗೊತ್ತಿಲ್ಲ. ತಪ್ಪು ಮಾಡಿದರೆ ಶಿಕ್ಷೆಯಾಗಬೇಕು. ಪಕ್ಷದ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಯಾರ್ಯಾರೋ ಫೋಟೋ
ಫೋಟೋ ತೆಗೆಸಿಕೊಳ್ತಾರೆ. ಅದಕ್ಕೂ ನಮಗೂ ಸಂಬಂಧವಿಲ್ಲ. ಗಲಭೆಯಲ್ಲಿ RSSನವರು ಇದ್ದಾರೆ ಎಂದು ಸಾಬೀತುಪಡಿಸಲಿ. ರಾಜಕೀಯದಿಂದ ನಾನೇ ನಿವೃತ್ತಿಯಾಗುತ್ತೇನೆ. ಒಂದು ವೇಳೆ ಸಾಬೀತು ಆಗದಿದ್ದರೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ನಿವೃತ್ತಿಯಾಗಲಿ ಎಂದು ಸವಾಲ್ ಹಾಕಿದ್ದಾರೆ ಎಲ್ ನಾಗೇಂದ್ರ ರವರು. ಲಕ್ಷ್ಮಣ್ ಅವರು ಆರೋಪ ಮಾಡೋಕ್ಕೆ ಮೊದಲು ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಮಾತಾಡಬೇಕು. ಅವ್ರಿಗೆ ಗೌರವ ಬರುತ್ತೆ. ಅವ್ರು ಮೀಡಿಯಾದವರು ವಕ್ತಾರನಕ್ಕೋಸ್ಕರ ಅವರು ದಿನ ಬೆಳಗ್ಗೆ ಅವರು ನಾಯಕರುಗಳನ್ನ ಮೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮಾತಾಡೋ ಮಾತುಗಳನ್ನ ಜನ ನಂಬೋದಿಲ್ಲ. ಅವ್ರು ಹೇಳ್ತಾರೆ RSS ಅವರು ಅಂತೇಳಿ. ಅವ್ರು ಏನಾದ್ರು ಪ್ರೂವ್ ಮಾಡಿಬಿಟ್ರೆ ನಾನು 31 ವರ್ಷ ನಾನು ರಾಜಕೀಯ 33 ವರ್ಷ ಆಯ್ತು, 34 ವರ್ಷ ಆಯ್ತು ನಮ್ಮ ರಾಜಕೀಯಕ್ಕೆ ಬಂದು. ನಾನು ರಾಜಕೀಯ ನಿವೃತ್ತಿ ತಗೋತೀನಿ. ಹಂಗೇನಾದರೂ RSS ಅವ್ರ ಕೈವಾಡ ಇಲ್ಲ ಅಂದರೆ ಲಕ್ಷ್ಮಣ್ ನಿವೃತ್ತಿ ತಗೋತಾನ ಕೇಳಿ. ಏನಕ್ಕೆ ಈ ಥರ ಮಾತಾಡ್ತಾರೆ? RSS ಅವ್ರು ಬಂದರೆ ಟೊಪ್ಪಿಗೆ ಹಾಕೊಂಬರಲ್ಲ. ಅವ್ರು ಬರ್ತಾರೆ ದೊಣ್ಣೆ ಮತ್ತು ಬ್ಲ್ಯಾಕ್ ಟೊಪ್ಪಿ ಹಾಕೊಂಬರ್ತಾರೆ. RSS ಅಂತ ಪ್ರೂವ್ ಮಾಡಲಿ ಕಣ್ರಿ. ಅವ್ರದ್ದೇ ಸರ್ಕಾರ ಇದೆ, ಅವ್ರ ಸರ್ಕಾರ ಇದೆ. ಪ್ರೂವ್ ಮಾಡಲಿ, ತನಿಖೆ ಮಾಡಿಸ್ಲಿ. RSS ಅವ್ರು 300 ಜನ ಬಂದವ್ರು ಅಂತ ಹೇಳೋರು, ನಾನು ಪೇಪರ್ ನೋಡಿದೆ. ಆ ಥರ ಏನಾದ್ರು ಅವ್ರು ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯ ಜೀವನದಿಂದ ನಿವೃತ್ತಿ ಆಗ್ಬಿಡ್ತೀನಿ. ಇಲ್ಲ ಅವನು ವಕ್ತಾರರಿಂದ ನಿವೃತ್ತಿ ಆಗ್ಬಿಡ್ಬೇಕು. ಇದು ಚಾಲೆಂಜ್ ಮಾಡ್ತೀನಿ ನಾನು. ದಿನ ಬೆಳಗ್ಗೆ ಅದೇ ಕೆಲಸ ಮಾಡ್ತಾ ಇರೋದವರು. ಯಾವ್ದಾದ್ರು ಒಂದು ಸತ್ಯ ಹೇಳಿದ್ದಾರೆ ಇಲ್ಲಿವರೆಗೂ? R ಅಶೋಕ್ ಬರಬಾರ್ದು ಅಂತಿದ್ಯಾ? ಒಬ್ಬ ವಿರೋಧ ಪಕ್ಷದ ನಾಯಕ ಗಲಭೆ ಆಗಿದೆ, ಪೊಲೀಸವ್ರಿಗೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಪೊಲೀಸವ್ರಿಗೆ ಧಮಕಿ ಆಗಿದ್ದೀರಿ ಅಂತಕ್ಕಂಥದ್ದು ಹೇಳ್ತಾರೆ. ನಾವು ಪೊಲೀಸವ್ರಿಗೆ ಧಮಕಿ ಆಗಿದ್ದೀವಿ ಅಂತ ಪೊಲೀಸ್ ಕಮಿಷನರ್ ಅವ್ರದ್ದೇ ಗೌರ್ಮೆಂಟ್ ಇದೆ, ಅವ್ರದ್ದೇ ಅಧಿಕಾರಿಗಳಿದ್ದಾರೆ. ಅವ್ರನ್ನ ಕೇಳಲಿ. ಅದನ್ನು ಧಮಕಿ ಹಾಕಿದ್ರೆ ನಮ್ಮ ಮೇಲೆ ಕೇಸ್ ಹಾಕಲಿ. ಕೇಳ್ರಿ, ಅವ್ರ ಸರ್ಕಾರ ಇದೆ, ಅವ್ರ ಸರ್ಕಾರ ಗೃಹ ಮಂತ್ರಿ ಕೇಳಿ. ನಮ್ಮನ್ನ ಯಾಕೆ ಕೇಳ್ತಾನೆ? ಹಾಂ, R ಅಶೋಕ್ ಅವರು ಒಂದು ಅಧಿಕೃತ ವಿರೋಧ ಪಕ್ಷವಾಗಿ ಅವ್ರೇನು ಕೆಲಸ ಮಾಡೋಕೆ ಅದು ಮಾಡ್ತಾ ಇದ್ದಾರೆ. ಇವ್ನಿಗೆ ವಕ್ತಾರನ್ನ ಕೇಳ್ಬಿಟ್ಟು ಮಾಡಬೇಕಾ? ಮೈಸೂರು ಬರ್ಬೇಕಾದ್ರೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಕೇಳ್ಬಿಟ್ಟು R ಅಶೋಕ್ ಅವ್ರು ಬರಬೇಕಾ? ಗೌರವಯುತವಾಗಿ ನಡ್ಕೋಬೇಕು. ಈ ರೀತಿಯಾದಂಥ ಇದನ್ನು ಯಾರೂ ಸಹಿಸೋದಿಲ್ಲ. ಜನ ಎಲ್ಲವನ್ನೂ ಗಮನಿಸ್ತಾರೆ. ಈ ರೀತಿಯಾದಂಥ ವಿಚಾರಗಳಿಗೆ ನೀವು ದಯವಿಟ್ಟು ಸತ್ಯಕ್ಕೆ ದೂರವಾದಂಥ ವಿಚಾರಗಳು ಮಾತಾಡಬೇಡಿ. RSS ಅವ್ರದ್ದೇ ಆದಂಥ ಕಾರ್ಯ ಅವ್ರು ಮಾಡ್ತಾಯಿದ್ದಾರೆ. ಇದಕ್ಕೂ ಈ ಕಾರ್ಯಕ್ರಮ ಈ ಒಂದು ಆ ಪೋಸ್ಟ್ರು ಹಾಕಿರೋದಕ್ಕೂ RSSಗೂ ಏನು ಸಂಬಂಧ ಅಂತ ನಾನು ಕೇಳೋದು. ಈಗ ಪೋಸ್ಟರ್ ಹಾಕಿರ್ತಕ್ಕಂಥದ್ದು ಎಷ್ಟು ಸರಿ ಅನಿಸುತ್ತೆ ನೋಡಿ? ಪೋಸ್ಟ್ ಹಾಕಿರೋದಕ್ಕೆ ಈಗ ಆಲ್ರೆಡಿ ಪೊಲೀಸವರು ಅವ್ರ ಮೇಲೆ ಕ್ರಮ ತಗೊಂಡವ್ರೆ. ಕ್ರಮ ತಗೊಂಡ್ಮೇಲೆ ಮುಗೀತು. ಇನ್ನೇನಿದೆ ಅದಕ್ಕೆ ವಿಶೇಷವಾಗಿ ಅವ್ನು ಹೆಂಗೆ ಮಾಡ್ಬಿಡೋಕ್ಕಾಗತ್ತಾ? ಕಾನೂನು ನಡಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಪೊಲೀಸವರು. ಕೂಡಲೇ ಅವ್ರ ಮೇಲೆ ಅರೆಸ್ಟ್ ಮಾಡಿದ್ದಾರೆ, ಜೈಲಿಗೆ ಕಳಿಸಿದ್ದಾರೆ. ಇದಕ್ಕಿಂತ ಇವ್ರು ಹೇಳ್ತಾರೆ ನಮಗೆ ಹ್ಯಾಂಡ್ ಓವರ್ ಮಾಡಿ. ಆ ಥರ ಇದೆ ಅವಕಾಶ ಕಾನೂನು ನಡೀಲಿ. ಎಲ್ಲೋ ಒಂದು ಕಡೆ BJP ಈ ರೀತಿ ಶಾಂತಿ ಕದಲುವಂಥ ಕೆಲಸವನ್ನು ನೋಡ್ರಿ, ನಮಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಅವನು BJP ಕಾರ್ಯಕರ್ತ ಅಲ್ಲ. ಸುರೇಶ್ ಆಗಲಿ ಇನ್ನೊಬ್ಬರಾಗಲಿ ನಮ್ಮ BJP ಕಾರ್ಯಕರ್ತರಲ್ಲ ಅವರು. ಪ್ರತಾಪ್ ಸಿಂಗ್ ಬಂಟ ಅಂತ ಇದ್ದಾರೆ. ಅದು ಅವ್ರನ್ನ ಕೇಳಿ, ಪ್ರತಾಪ್ ಸಿಂಗ್ ಅವ್ರನ್ನ ಕೇಳ್ಕೊಳ್ಳಿ. ಪ್ರತಾಪ್ ಸಿಂಗ್ ಅವರು ಯಾರು? ಹಾಂ, ಈಗ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ 100 ಜನ ಬರ್ತಾರೆ. ಯಾರ್ಯಾರು ಬರ್ತಾರೆ ಅವ್ರು ಹಂಗೆ ಆಯಿತು. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಸಲ್ಲೇ ಅವರ ಒಂದು ಏನೋ ಸಭೆ ಸಮಾರಂಭ ಮಾಡಿದ್ರೆ 100 ಜನ ಬರ್ತಾರೆ. ರೂಢಿಗಳು ಬಂದಿರ್ತಾರೆ, ಸಮಾಜಘಾತಕರು ಬಂದಿರ್ತಾರೆ. ಅದಕ್ಕೆ ಅವ್ರು ಕಾಂಗ್ರೆಸ್ ಹೊಣೆನಾ? ಕಾಂಗ್ರೆಸ್ ಹೊಣೆ ಅಂತ ಹೇಳಿದ್ರೆ ನಾವು ಹೊಣೆಯಾಗ ನಾವು ತಗೊತೀವಿ. ನಮ್ಗೇನು ಸಂಬಂಧ ಇದೆ ಹೇಳಿ? ಹೋಗಲಿ. ಯಾರು ಶಿಕ್ಷೆ? ಈಗ ಆಯ್ತಪ್ಪ, ಸಂಬಂಧ ಇದೆ ಅಂತಲೇ ಅನ್ಕೊಳ್ಳಿ. ಅವ್ರನ್ನ ಅರೆಸ್ಟ್ ಮಾಡಿದಾರಲ್ವಾ? ಅರೆಸ್ಟ್ ಮಾಡಿದ್ಮೇಲೆ ನಿಮ್ದೇನು? ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಪೊಲೀಸರು ಹಿಡಿದ್ಬಿಟ್ಟು ನಿಮ್ಗೆ ಹ್ಯಾಂಡ್ ಓವರ್ ಮಾಡಬೇಕಾ? ಪೋಖ್ರಿಗಳಿಗೆಲ್ಲ ಹ್ಯಾಂಡ್ ಓವರ್ ಮಾಡಬೇಕಾ ಅವ್ರನ್ನ? ಪೊಲೀಸವ್ರಿಗೆ ಕಲ್ಲು ಹೊಡಿತೀರಿ, DCP ಕಾರ್ಗೆ ಕಲ್ಲು ಹೊಡಿತೀರಿ. ಆಯ್ತು, ಅವ್ರ ಡ್ಯೂಟಿ ಅವ್ರು ಮಾಡಲಿ ಬಿಡಿ. ಪೊಲೀಸವ್ರ ಕಾರ್ಯಕ್ಕೆ ನೀವೇ ಅಡಚಣೆ ಆಗ್ತೀರಾ ಮಿಸ್ಟರ್ ಲಕ್ಷ್ಮಣ್ ಅವರೇ? ನಿಮ್ಗೇನು ಕಾರ್ಯಕ್ಕೆ? ಅವ್ರು ಪೊಲೀಸವ್ರ ಕಾರ್ಯಕ್ಕೆ ನೀವೇ ಅಡಚಣೆ ಮಾಡ್ತೀರಾ? ಅಷ್ಟೇನ ಇಲ್ಲ? ಅಮಾಯಕರು ಬಿಡ್ತಾರೆ ಬಿಡಿ. ಆಯ್ತಪ್ಪ, ಅಮಾಯಕರು ಬಂಧಿಸೋಕ್ಕೆ ನನಗೂ ವಿರೋಧ ಇದೆ. ಅಮಾಯಕರನ್ನು ಬಂಧಿಸಬಾರ್ದು ಕಾನೂನಿನಲ್ಲಿ. ಅಮಾಯಕರು ಪೊಲೀಸವ್ರದ್ದು ರೆಕಾರ್ಡ್ ಇದೆ ರೀ, ಅವ್ರು ಬಂಧಿಸ್ತಾರೆ. ರೌಡಿ ಶೀಟರ್ ಒಬ್ಬ ಪ್ರತಾಪ್ ಸಿಂಹ ಹಿಂದೆ ಬಂದು ಪೊಲೀಸ್ ಠಾಣೆಯಲ್ಲಿ ಕೂತಿದ್ದ ಎಂಬ ಆರೋಪದ ವಿಚಾರ ಏನೇ ಇದ್ದರೂ ಪೊಲೀಸರು ಪರಿಶೀಲನೆ ಮಾಡುತ್ತಾರೆ. ಅಮಾಯಕರಿಗೆ ಶಿಕ್ಷೆ ಆಗಲ್ಲ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತದೆ. ಉದಯಗಿರಿ ಗಲಾಟೆ ವಿಚಾರವಾಗಿ ಸಿಎಂ ಕೂಡ ಉದಯಗಿರಿ ಗಲಾಟೆ ವಿಚಾರದಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡುತ್ತಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳ ಸಭೆ ಘಟನೆ ಮಾಹಿತಿಯನ್ನ ಸಿಎಂ ಪಡೆಯುತ್ತಾರೆ ಎಂದು ಮೈಸೂರಿನಲ್ಲಿ ಸಚಿವ ಮಹದೇವಪ್ಪರವರು ಹೇಳಿಕೆಯನ್ನ ನೀಡಿದ್ದಾರೆ. ಪೊಲೀಸಿನ
ಇವತ್ತಿನ ಅಗತ್ಯ ಇಲ್ಲದೇ ಜನ ಲಾ ಆ್ಯಂಡ್ ಆರ್ಡರ್ನ ಗೌರವಿಸ್ತಾರೆ, ಕಾನೂನನ್ನು, ಇದರ ಅಗತ್ಯನೇ ಇರಲ್ಲ. ಬಟ್ ಸ್ಟಿಲ್ ಇಲ್ಲಿ ನೋಡಿಕೊಂಡು ಜನಸಂಖ್ಯೆ ನೋಡಿಕೊಂಡು ಕ್ರೈಮ್ ರೇಟ್ ನೋಡಿ ಇನ್ನೆಲ್ಲ ಅವ್ರನ್ನೆಲ್ಲ ಅವ್ರಿಗೆ ಜ್ಞಾನೋದಯ ಥರ ಮಾಡಬೇಕು. ನನಗೆ ತಪ್ಪು ದಾರಿ ಹಿಡಿದಿರ್ತೀನಿ, ಸರಿ ಮಾಡಬೇಕಲ್ಲ ನನಗೆ. ಸೊ ಅದಕ್ಕೆ ಅಗತ್ಯ ಇದ್ರೆ ಯಾವ ಅಮಾಯಕರನ್ನು ಬಂಧಿಸಲ್ಲ. ಪೊಲೀಸರಿಗೆ ಇದರಲ್ಲಿ ಆಸಕ್ತಿ ಇಲ್ಲ. ಅಮಾಯಕರನ್ನ ಬಂಧಿಸಿಲ್ಲ. ಈ ಎಲ್ಲವನ್ನ ನಮ್ಮ CCB ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ. ಈ ಭಾಗದಲ್ಲಿ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇದಾವೆ. ಕಾನೂನು ಅರಿವು ಮೂಡಿಸುವಂತ ಕೆಲಸ ಈ ಭಾಗದಲ್ಲಿ ಖಂಡಿತ ಆಗಬೇಕು. CCTV ಫುಟೇಜ್ ನೋಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಯಾರ್ಯಾರು ಇದ್ರು, ಏನು ಮಾಡಿದ್ರು ಕೇಳಿ. ನಮ್ಮ ಸೀನಿಯರ್ ಲೀಡರ್ಸ್ ಈ ಭಾಗದಲ್ಲಿ ಪೊಲೀಸು ತೆಗೆದುಕೊಂಡ ಕ್ರಮಕ್ಕೆ ತೃಪ್ತಿ ವ್ಯಕ್ತ ಮಾಡಿ ಸಹಕರಿಸಿದ್ದಾರೆ. ಅದೇ ರೀತಿ ಯುವಕರು ಕೂಡ ತಾಳ್ಮೆಯಿಂದ ವರ್ತಿಸಬೇಕು. ಯಾವುದೇ ಒಂದು ಘಟನೆ ಆದ ತಕ್ಷಣ ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾಗ್ದೇ ಕಾನೂನು ಭಂಗ ಆಗದ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಅವರೆಲ್ಲ ಸಹಕರಿಸಬೇಕು, ಶಾಂತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ತಪ್ಪು ಮಾಡದೆ ಘಟನೆಯಲ್ಲಿ ಇನ್ವಾಲ್ವ್ ಆಗದೆ ಇರತಕ್ಕಂಥವ್ರು ಯಾರಿಗೂ ಕೂಡ ಕಾನೂನಿನಿಂದ ತೊಡಕಾಗೋದಿಲ್ಲ. ಅದು ಆಲ್ ಇದೆಲ್ಲ ನೋಡ್ತಾರೆ, ಇಲ್ಲಿ ಏನು ಡೀಟೇಲ್ ಗೊತ್ತಿಲ್ಲ. ಸರ್ ಈಗ ನಿನ್ನೆ ವಿರೋಧ ಪಕ್ಷ ನಾಯಕ ಅಶೋಕ್ ಅವರು ಬಂದಿದ್ದಾಗ ಪೊಲೀಸ್ನವರು ಒಬ್ಬರು ರೌಡಿ ಶೀಟರ್ನ ಒಳಗಡೆ ಕುಳಿತುಕೊಂಡು ಮೀಟಿಂಗ್ ಮಾಡಿದ್ದಾರೆ ಅಂತ ಒಂದು ಲಕ್ಷ್ಮಣ ಆರೋಪ ಮಾಡಿದ್ದಾರೆ. ಇದೆಲ್ಲ ಅವ್ರು ನೋಡ್ತಾರೆ. ರಾಕೇಶ್ ಅಂತ ರೌಡಿ ಶೀಟರು ಕಮಿಷನರ್ ಮುಂದೆ ಕೂತಿದ್ದಾನೆ. ನಮಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿರೋದು. ನನ್ನ ಪಕ್ಕದಲ್ಲಿ ಒಬ್ಬ ಕೊಲೆಗಾರ ನಿಂತ್ಕೊಂಡು ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಲುಕ್ಡ್ ಇನ್ ಟು ಬೈ ದಿ ಎನ್ಕ್ವೈರಿ ಏಜೆನ್ಸಿ. ಗೃಹ ಮಂತ್ರಿಗಳು ಬರ್ತಾ ಇದ್ದಾರೆ ಇವತ್ತು. ನಾಳೆ ಸಭೆ ಆಗುವಂತದ್ದು ಏನಾಗಿದೆ ಅಧಿಕಾರಿಗಳ ಸಭೆ? ಬರ್ಬೋದು ಸಭೆ ಏನಾದ್ರು ಇಲ್ಲ. ನಾಳೆ CM ಕರೆದಿದ್ದಾರೆ. ನನಗೆ ಡಿಸ್ಟ್ರಿಕ್ಟ್ ಬಂದಾಗಿ ನಮ್ಮ ಕಮಿಷನರು DG ಕರೆದಿದ್ದಾರೆ. ಕಾಲು ಇದರಿಂದ ಹೇಳಿದರು. ನಿನ್ನೆನೇ ನಾನು ವಿಸಿಟ್ ಮಾಡಬೇಕಿದ್ದು ಬಂದಾಗ ನಾನೇ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ತಗೊಂಡು ಡೇ 1 ಘಟನೆ ಆದ ತಕ್ಷಣ ನನಗೆ ಬ್ರೀಫ್ ಮಾಡ್ತಾರೆ. ನಮ್ಮ DC ಮತ್ತು ಕಮಿಷನರ್ ರೆಗ್ಯುಲರಾಗಿ ಬ್ರೀಫ್ ಮಾಡಿದ್ರು. ಸಿಚುವೇಶನ್ ಇಸ್ ವೆಲ್ ಅಂಡರ್ ಕಂಟ್ರೋಲ್. ದೇ ಹ್ಯಾವ್ ಟೇಕನ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ದೇರ್ ಸ್ಟ್ಯಾಂಡ್ ಇಸ್ ವೆರಿ ಪರ್ಫೆಕ್ಟ್. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ರಾತ್ರೋರಾತ್ರಿ ಹೊತ್ತಿ ಉರಿದಿದೆ ಪೂಜಾ ಗ್ರಂಥಿಕೆ ಅಂಗಡಿ. ನಂಜುಮಳಿಗೆ ಬಳಿ ಇರುವ ಪೂಜಾ ಗ್ರಂಥಿಕೆ ಅಂಗಡಿಗಳು ನಿನ್ನೆ ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಪರಿಣಾಮ 3 ಮಳಿಗೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿವೆ. ಸ್ಥಳಕ್ಕೆ ಸ್ಥಳೀಯ ಶಾಸಕ ಶ್ರೀವತ್ಸ ಭೇಟಿ ನೀಡಿ ಶಾಸಕರ ಬಳಿ ಅಳಲು ತೋಡಿಕೊಂಡಿದ್ದಾರೆ ವ್ಯಾಪಾರಸ್ಥರು. ಇನ್ನು ಸ್ಥಳದಲ್ಲೇ DC ಮತ್ತು ಪಾಲಿಕೆ ಅಧಿಕಾರಿಗಳಿಗೆ ಕರೆ ಮಾಡಿದ್ದಾರೆ ಶಾಸಕ ಶ್ರೀವತ್ಸ ಅವರು. ವ್ಯಾಪಾರಸ್ಥರಿಗೆ ಧೈರ್ಯ ಹೇಳಿ ಪರಿಹಾರ ಕೊಡಿಸುವಂತೆ ಭರವಸೆಯನ್ನ ಸಹ ನೀಡಿದ್ದಾರೆ. ನೋಡುತ್ತಿದ್ದಂತೆ ಸಂಪೂರ್ಣ ಸುಟ್ಟು ಬೂದಿಯಾದ ಮಳಿಗೆ ಬೆಂಕಿ ಆರಿಸಲು ಆಗದೆ ಸುಮ್ಮನೆ ನೋಡುತ್ತಾ ನಿಂತಿದ್ದಾರೆ ಜನರು. बोले देखो वो छुआ सब ಯಾವುದೋ ಮನೆಯಲ್ಲ, ಬಸ್ ಅಲ್ಲ, ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡುತ್ತಾರೆ. ಪೊಲೀಸ್ನವರಿಗೆ ರಕ್ಷಣೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ರಕ್ಷಣೆ ಇದೆಯಾ? ನಮಗೆ ರಕ್ಷಣೆ ಕೊಡುವವರಿಗೆ ಇವರು ಹೊಡಿತಾರೆ. ಲಕ್ಷ್ಮಣ್ ಅಮಾಯಕರು ಅನ್ನುತ್ತಾರೆ. ಗೂಂಡಾಗಿರಿ ಮಾಡುವವರನ್ನ ಅಮಾಯಕರು ಎನ್ನುತ್ತಾರೆ. ಅಮಾಯಕರನ್ನ ಹಿಡಿಯುವುದಕ್ಕೆ ಪೊಲೀಸರಿಗೆ ಕೆಲಸ ಇಲ್ವಾ? ಸುಳ್ಳು ಚಾಳಿ ಹೇಳಿ ಈ ಲಕ್ಷ್ಮಣ್ ವಿರುದ್ಧ ಕಿಡಿಕಾರಿದ್ದಾರೆ ಬಿಜೆಪಿ ಮಾಧ್ಯಮ ವಕ್ತಾರ ಮೋಹನ್ ರವರು. ಸೋಮವಾರ ಮೈಸೂರಿನಲ್ಲಿ ನಡೆದಂಥ ಏನು ಒಂದು ದುರ್ಘಟನೆ ಇದೆ. ಮೊದಲ ಘಟನೆ ಪೋಸ್ಟಿಂಗ್ ಅಂತ ಫೇಸ್ಬುಕ್ಕು ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನು ಒಂದು ಪೋಸ್ಟಿಂಗ್ ಬಂತು, ಅದು ಒಂದು ಸಣ್ಣ ವಿಷಯ. ಅದಕ್ಕೆ ತಕ್ಷಣ ಪೊಲೀಸ್ನವರು ಸ್ಪಂದಿಸಿ ಕಾನೂನು ಕ್ರಮ ತಗೊಳ್ತಾರೆ. ಇವರು ತಕ್ಷಣ FIR ಮಾಡಲಿಕ್ಕೆ 24 ಗಂಟೆಗಳ ಸಮಯ ಇದೆ. ಕಾನೂನು ಗೊತ್ತಿದ್ದವ್ರಿಗೆ ಎಲ್ರಿಗೂ ಗೊತ್ತಿದೆ. ಒಬ್ಬನ್ನು ಅರೆಸ್ಟ್ ಮಾಡಿದ್ರೆ ಅಥವಾ ಯಾವುದಾದ್ರು ಒಂದು ದೂರು ದಾಖಲಾದರೆ ಅದಕ್ಕೆ FIR ಮಾಡಲಿಕ್ಕೆ 24 ಗಂಟೆಗಳ ಸಮಯಾವಕಾಶ ಪೊಲೀಸ್ನವ್ರಿಗಿದೆ. ಸಂಜೆ 6 ಗಂಟೆಗೆ ಏಕಾಏಕಿ ಒಂದು ದೊಡ್ಡ ಗುಂಪು
ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ. ಪೋಸ್ಟ್ ಮಾಡಿದ್ದ ದೊಡ್ಡದ ತಪ್ಪ, ದಾಳಿ ಮಾಡಿದ್ದು ದೊಡ್ಡ ತಪ್ಪ? ನನಗೆ ಇರೋ ಪ್ರಶ್ನೆ ಇದು. ಇವನು ಪೋಸ್ಟ್ ಮಾಡಿರೋದು ತಪ್ಪೇ ಇರ್ಬೋದು. ಅದಕ್ಕೆ ಸೆನ್ ಅಂತ ಒಂದು ನಮ್ಮಲ್ಲಿ ಸೈಬರ್ ಸೆಕ್ಯೂರಿಟಿದು ಸ್ಟೇಷನ್ ಇದೆ. ಅದರಲ್ಲಿ ಯಾರು ತಪ್ಪು ಮಾಡಿದಾರೆ ಅದಕ್ಕೇನು ಶಿಕ್ಷೆ ಆಗಬೇಕು, ಶಿಕ್ಷೆ ಆಗುತ್ತೆ. ತಪ್ಪಿಲ್ಲದೆ ಆದರೆ ಅವನ್ನ ಬಿಡುಗಡೆ ಆಗುತ್ತೆ. ಇವರು ಅವ್ರನ್ನ ಒತ್ತಾಯ ಮಾಡಬೇಕು. ಒತ್ತಾಯ ಹೆಂಗೆ ಮಾಡಬೇಕು? ಮಾರನೇ ಬೆಳಗ್ಗೆ ಒಂದು ಧರಣಿ ಮಾಡೋ, ಇನ್ನೊಂದು ಮಾಡೋ, ಶಾಂತಿಯುತವಾಗಿ ಮಾಡಬೇಕು. ಇವ್ರಿಗೆ ಕಲ್ಲು ತೊಗೊಂಡು ಹೊಡೆಯೋದಕ್ಕೆ ಇವ್ರು ಕಲ್ಲು ಶೇಖರಿಸ್ಕೊಂಡು ರಾತ್ರಿ 6 ಗಂಟೆಲಿ ಕಲ್ಲು ಶೇಖರಿಸ್ಕೋತಾರೆ ಅಂದರೆ ಇವರು ದುರುದ್ದೇಶ ಏನು ಅನ್ನೋದು ಗೊತ್ತಾಗತ್ತೆ ತಾನೆ. ಈಗ ನಾವು ಇಷ್ಟೊಂದು ಜನ ಇದ್ದೀವಿ, ನಮ್ಗೆ ಇಲ್ಲಿ ಹುಡುಕಿದ್ರೆ ಕಲ್ಲು ಸಿಗತ್ತಾ? ಎಲ್ಲಿ ಸಿಗತ್ತೆ ಅದು ಕಲ್ಲು ನಮಗೆ? ಅಂದರೆ ನೀವು ಮಧ್ಯಾಹ್ನ ಆಗಿದ್ದ ಘಟನೆ ಗೊತ್ತಿದೆ, ಸಂಜೆ 6 ಗಂಟೆ ಬನ್ನಿ, ನಾವು ಕಲ್ಲು ಸೇರಿಸಿರ್ತೀವಿ, ದಾಳಿ ಮಾಡೋಣ ಅಲ್ರಿ. ಯಾವುದೋ ಒಂದು ಮನೆ ಮೇಲೆ, ಬಸ್ ಮೇಲೆ ಅಲ್ಲ, ಒಂದು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡ್ತಾರೆ ಅಂದರೆ ಈ ರಾಜ್ಯದಲ್ಲಿ ಸುವ್ಯವಸ್ಥತೆ ಇದೆಯಾ? ಕಾನೂನು ಇದೆಯಾ? ಜನಗಳಿಗೆ, ಸಾಮಾನ್ಯ ಜನರಿಗೆ ಕಾನೂನಿನ ರಕ್ಷಣೆ ಇದೆಯಾ? ಪೊಲೀಸ್ನವ್ರಿಗೆ ರಕ್ಷಣೆ ಇಲ್ಲ. 2 ಜನ ಸಬ್ ಇನ್ಸ್ಪೆಕ್ಟ್ರು, ಒಬ್ಬ ಇನ್ಸ್ಪೆಕ್ಟ್ರು, 8 ಜನ ಪಿ ಸಿಗಳು, ಅದರಲ್ಲೊಬ್ಬರು ರಿಸರ್ವ್ ಪೊಲೀಸು. ಇಷ್ಟು ಜನಕ್ಕೆ ಗಾಯಗಳಾಗಿದೆ. ನನಗೆ ಅಯ್ಯೋ ಅನ್ಸುತ್ತೆ. ನಮಗೆ ರಕ್ಷಣೆ ಕೊಡಬೇಕಾದವನಿಗೆ ಇವರು ಹೊಡಿತಾರೆ ಅಂತಂದರೆ ತಾಯಿಯಿಂದ ಬೇರ್ಪಟ್ಟ 3 ಚಿರತೆ ಮರಿಗಳ ರಕ್ಷಣೆಯಾಗಿದ್ದು 6 ದಿನಗಳ ಬಳಿಕ ತಾಯಿ ಜೊತೆ ಸೇರಿಸುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದೆ. ಫೆಬ್ರವರಿ 7 ಮತ್ತು 9ರಂದು ಮೈಸೂರಿನ ಬುಗತಹಳ್ಳಿ ಸಮೀಪ ಪತ್ತೆಯಾಗಿದ್ದ 3 ಚಿರತೆ ಮರಿಗಳು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದ ಸ್ಥಳೀಯರು. ಇನ್ನು ಸ್ಥಳಕ್ಕೆ ಚಿರತೆ ಕಾರ್ಯಾಚರಣೆ ಪಡೆ ಭೇಟಿ ನೀಡಿ ಚಿರತೆ ಮರಿಗಳ ರಕ್ಷಣೆ ಮಾಡಿ ಅದೇ ಜಾಗದಲ್ಲಿದ್ದ ತಾಯಿ ಚಿರತೆ ಹುಡುಕಾಟದಲ್ಲಿದ್ದ ಸಿಬ್ಬಂದಿ ಇಂದು ತಾಯಿ ಚಿರತೆ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇನ್ನು ತಾಯಿ ಚಿರತೆ ಜೊತೆ ಮರಿಗಳ ಪುನರ್ಮಿಲನವಾಗಿದ್ದು ದೂರದ ಕಾಡಿನತ್ತ ತಾಯಿ ಚಿರತೆ ಮತ್ತು ಮರಿಗಳನ್ನ ಬಿಟ್ಟಿದ್ದಾರೆ. ನಾನು ಮಾಡ್ತೀನಿ ದೊಡ್ಡದಾಗ್ಬಿಟ್ರೆ ಸರ್ ಜೀವನ ಬೆಳಗ್ಗೆ ನಾವು ರೂಮ್ ನಾಳೆ ವ್ಯವಸ್ಥೆ ಮಾಡ್ಕೊಡ್ತಾರಂತೆ ಮಾತಾಡಿ ನಾಳೆ ಆಯ್ತು. ಅವ್ರು ಯಾವತ್ತು ಹೇಳ್ತಾರ? ಕೆಎಸ್ಆರ್ಟಿಸಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದು 20ಕ್ಕೂ ಹೆಚ್ಚು ಜನರು, ಮಕ್ಕಳು ಕೈಕಾಲನ್ನ ಮುರಿದು 5 ಜನರ ಸ್ಥಿತಿ ಚಿಂತಾಜನಕವಾಗಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕು ಕುಂದನಹಳ್ಳಿ ಗೇಟ್ ಬಳಿ ಘಟನೆ ನಡೆದಿದ್ದು, ಅಲೇನಹಳ್ಳಿ ಗ್ರಾಮದಿಂದ ಕೆಆರ್ಪೇಟೆಗೆ ಆಗಮಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ ಬಸ್ಸಲ್ಲಿ ಪ್ರಯಾಣಿಸುತ್ತಿದ್ದ 25ಕ್ಕೂ ಹೆಚ್ಚು ಜನರು, ಶಾಲಾ ಮಕ್ಕಳು ತೀವ್ರ ಅಸ್ತಿತ್ವಗೊಂಡಿದ್ದಾರೆ. ಇನ್ನು ಗಾಯಾಳು ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದ್ದು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವ್ರಿಗೆಲ್ಲ ಫೋನ್ ಮಾಡಿ ಮನೇಲಿ ಫೋನ್ ಮಾಡ್ಬಿಟ್ಟು ಕಳಿಸ್ಬೇಕು. ಅವಪ್ಪ ಇದ್ರಲ್ಲ ಅವ್ರದ್ದೇ ಬ್ಯಾಗ್ ಅದಾವ ತಾಳಿ ಅವ್ರದೆಲ್ಲ ಅವ್ರು ಗೊತ್ತಾರೆ. ಅದೇ ಅಲ್ಲ ಅದೇನು ಎನ್ಕ್ವೈರಿ ಮಾಡ್ತಾರಲ್ಲ ಹಂಗೆ ಎಲ್ಲ ಬಿಟ್ಟವ್ರೆ. ಅವಣ್ಣು ಗೊತ್ತು, ಅವಣ್ಣ ಹೋಯ್ತಾರ ಕೆಮ್ಸೆಟು ಅವ್ರು ಗೊತ್ತಿದೆ. ಬರ ಗಾಡಿ ಎತ್ಕೊಂಡ್ರ ಗಾಡಿ ಎತ್ತ